ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆ, ಹೆಂಗಸರು ಬೆಳಿಗ್ಗೆ 7 ಗಂಟೆ ನಂತರ ಎದ್ದರೆ ಏನಾಗುತ್ತದೆ? ಆಪ್ಷನ್ ಎ ಪತಿಗೆ ಆಪತ್ತು, ಆಪ್ಷನ್ ಬಿ ಆರ್ಥಿಕ ಲಾಭ, ಆಪ್ಷನ್ ಸಿ ಸಾಲಬಾಧೆ, ಆಪ್ಷನ್ ಡಿ ಶುಭ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಲಬಾಧೆ. ನಿಮ್ಮ ಎರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕಾಡಿನ ರಾಜ ಪಕ್ಷಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಗಿಡುಗನನ್ನು, ಆಪ್ಷನ್ ಬಿ ಕಾಗೆಯನ್ನು, ಆಪ್ಷನ್ ಸಿ ಗೂಬೆಯನ್ನು, ಆಪ್ಷನ್ ಡಿ ಗಿಳಿಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಿಡುಗನನ್ನು ಕಾಡಿನ ರಾಜಪಕ್ಷಿ ಎಂದು ಕರೆಯುತ್ತಾರೆ. ನಿಮ್ಮ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ. ಸಿದ್ದರಾಮಯ್ಯನವರು ಯಾವ ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು? ಆಪ್ಷನ್ ಎ 2015ರಲ್ಲಿ, ಆಪ್ಷನ್ ಬಿ 2019ರಲ್ಲಿ, ಆಪ್ಷನ್ ಸಿ 2013ರಲ್ಲಿ, ಆಪ್ಷನ್ ಡಿ 2017ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸಿದರು. ನಿಮ್ಮ ನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ. ಕೃಷಿಗೆ ಉಪಯೋಗವಾಗುವ ಪಕ್ಷಿ ಯಾವುದು? ಆಪ್ಷನ್ ಎ ಗಿಡುಗ, ಆಪ್ಷನ್ ಬಿ ಕಾಗೆ, ಆಪ್ಷನ್ ಸಿ ಗಂಗಾವಳಿ, ಆಪ್ಷನ್ ಡಿ ಗಿಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾವಳಿ ಹಕ್ಕಿಯು ಕೃಷಿಗೆ ಉಪಯೋಗವಾಗುವ ಹಕ್ಕಿಯಾಗಿದೆ. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸುಗಂಧಕ್ಕೆ ಪ್ರಸಿದ್ಧವಾದ ಹೂವು ಯಾವುದು? ಆಪ್ಷನ್ ಎ ದಾಸವಾಳ, ಆಪ್ಷನ್ ಬಿ ಸೇವಂತಿಗೆ, ಆಪ್ಷನ್ ಸಿ ಗುಲಾಬಿ, ಆಪ್ಷನ್ ಡಿ ಚೆಂಡು ಹೂ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ಹೂ ಸುಗಂಧಕ್ಕೆ ಪ್ರಸಿದ್ಧವಾದ ಹೂವಾಗಿದೆ. ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಪ್ರಾಣಿಗಳಲ್ಲಿ ಭೂಮಿಯ ಮೇಲೆ ಹೆಚ್ಚು ದೀರ್ಘಾಯುಷ್ಯವನ್ನು ಹೊಂದಿರುವಂತಹ ಪ್ರಾಣಿ ಯಾವುದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಮಂಗ, ಆಪ್ಷನ್ ಸಿ ದನ, ಆಪ್ಷನ್ ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಎ ಆಮೆಯು ಪ್ರಾಣಿಗಳಲ್ಲಿ ಭೂಮಿಯ ಮೇಲೆ ಹೆಚ್ಚು ದೀರ್ಘಾಯುಷ್ಯವನ್ನು ಹೊಂದಿರುವ ಪ್ರಾಣಿಯಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಹಾಭಾರತದಲ್ಲಿ ಮತ್ಸ್ಯಗಂಧಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಶಾರದೆಯನ್ನು, ಆಪ್ಷನ್ ಬಿ ಊರ್ಮಿಳನನ್ನು, ಆಪ್ಷನ್ ಸಿ ಸರಸ್ವತಿಯನ್ನು, ಆಪ್ಷನ್ ಡಿ ಸತ್ಯವತಿಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸತ್ಯವತಿಯನ್ನು ಮತ್ಸ್ಯಗಂಧಿ ಎಂದು ಕರೆಯಲಾಗುತ್ತಿತ್ತು. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮುಖೇಶ್ ಅಂಬಾನಿಯ ಮನೆಯ ಒಂದು ತಿಂಗಳ ವಿದ್ಯುತ್ ಬೆಲೆ ಎಷ್ಟು? ಆಪ್ಷನ್ ಎ 70 ಲಕ್ಷ, ಆಪ್ಷನ್ ಬಿ 10 ಲಕ್ಷ, ಆಪ್ಷನ್ ಸಿ 25 ಲಕ್ಷ, ಆಪ್ಷನ್ ಡಿ 1 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಎ 70 ಲಕ್ಷ ರೂಪಾಯಿಗಳು. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಶರೀರದ ಯಾವ ಭಾಗಕ್ಕೆ ಲ್ಯೂಕೋಮಾ ತಗುಲುತ್ತದೆ? ಆಪ್ಷನ್ ಎ ತಲೆಗೆ,
ಆಪ್ಷನ್ ಬಿ ಮೂಗಿಗೆ, ಆಪ್ಷನ್ ಸಿ ಕಿವಿಗೆ, ಆಪ್ಷನ್ ಡಿ ಕಣ್ಣಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿಗೆ ಲ್ಯೂಕೋಮಾ ತಗಲುತ್ತದೆ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಬೆಂಗಳೂರಿನ ನಿರ್ಮಾತೃ ಯಾರು? ಆಪ್ಷನ್ ಎ ರಾಹುಲ್ ಗಾಂಧಿ, ಆಪ್ಷನ್ ಬಿ ಸೋನಿಯಾ ಗಾಂಧಿ, ಆಪ್ಷನ್ ಸಿ ರಾಜೀವ್ ಗಾಂಧಿ, ಆಪ್ಷನ್ ಡಿ ಕೆಂಪೇಗೌಡ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾತೃ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಆನೆಯು ಒಟ್ಟು ಎಷ್ಟು ವರ್ಷಗಳ ಕಾಲ ಬದುಕುತ್ತದೆ? ಆಪ್ಷನ್ ಎ 20 ವರ್ಷಗಳ ಕಾಲ, ಆಪ್ಷನ್ ಬಿ 70 ವರ್ಷಗಳ ಕಾಲ, ಆಪ್ಷನ್ ಸಿ 86 ವರ್ಷಗಳ ಕಾಲ, ಆಪ್ಷನ್ ಡಿ 50 ವರ್ಷಗಳ ಕಾಲ. ಸರಿಯಾದ ಉತ್ತರ ಆಪ್ಷನ್ ಬಿ 70 ವರ್ಷಗಳ ಕಾಲ ಆನೆಯು ಬದುಕುತ್ತದೆ. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಜೀವಶಾಸ್ತ್ರವನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಫಿಸಿಕ್ಸ್, ಆಪ್ಷನ್ ಬಿ ಕೆಮಿಸ್ಟ್ರಿ, ಆಪ್ಷನ್ ಸಿ ಬಯೋಲಜಿ, ಆಪ್ಷನ್ ಡಿ ನ್ಯೂರಾಲಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಯೋಲಜಿ ಎಂದು ಕರೆಯುತ್ತಾರೆ. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಅತಿ ವೇಗವಾಗಿ ಬೆಳೆಯುವ ಉದ್ಯಮ ಯಾವುದು? ಆಪ್ಷನ್ ಎ ಹೋಟೆಲ್ ಉದ್ಯಮ, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಐಟಿ, ಆಪ್ಷನ್ ಡಿ ಸಿನಿಮಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐಟಿಯು ಭಾರತದ ಅತಿ ವೇಗವಾಗಿ ಬೆಳೆಯುವ ಉದ್ಯಮವಾಗಿದೆ. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಕರ ಸಂಕ್ರಾಂತಿಯಂದು ಏನನ್ನು ಸೇವಿಸಿದರೆ ಸರ್ವ ಪಾಪ ಪರಿಹಾರವಾಗುತ್ತದೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಎಳ್ಳು ಬೆಲ್ಲ, ಆಪ್ಷನ್ ಡಿ ಕಲ್ಲು ಸಕ್ಕರೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಳ್ಳು ಬೆಲ್ಲ. ಮಕರ ಸಂಕ್ರಾಂತಿಯಂದು ಎಳ್ಳನ್ನು ತಿನ್ನುವುದರಿಂದ ದಾನ ಮಾಡುವುದು ಬಹು ಪುಣ್ಯಕರ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ತಿಲದಾನ ಮಹಾಪುಣ್ಯಂ ಎಂಬ ನಂಬಿಕೆ ಇದೆ. ಎಳ್ಳು ಪಾಪ ನಿವಾರಣೆ ಮಾಡಿ ಪುಣ್ಯ ವೃದ್ಧಿಸುತ್ತದೆ. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕರ್ನಾಟಕದಲ್ಲಿ ಅಧಿಕೃತವಾಗಿ ಬಳಸುವ ಭಾಷೆ ಯಾವುದು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಗುಜರಾತಿ, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ಮರಾಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಭಾಷೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ.